ರಾಜಧಾನಿ ಬೆಂಗಳೂರಿನಲ್ಲಿ ಬದುಕು ಮತ್ತಷ್ಟು ದುಬಾರಿ. ಕಾಫಿ ಟೀ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್. ಜೇಬಿನ ಜೊತೆ ತುಟಿ ಸುಡೋದಕ್ಕೆ ಸಿದ್ಧವಾಯಿತು ಕಾಫಿ ಟೀ. ಹಾಲಿನ ದರ ಏರಿಕೆ ಬೆನ್ನಲ್ಲೇ ಕಾಫಿ ಟೀ ರೇಟ್ ಹೆಚ್ಚಳ ಆಗಿದೆ. ಹೋಟೆಲ್ಗಳಲ್ಲಿ ಕಾಫಿ ಟೀ ರೇಟ್ ಕೇಳಿ ಗ್ರಾಹಕರು ಕಂಗಾಲಾಗಿದ್ದಾರೆ. ಪ್ರತಿ ಲೋಟ ಕಾಫಿಗೆ ಟೀಗೆ 3 ರಿಂದ 5 ರೂಪಾಯಿ ಹೆಚ್ಚಾಗಿದೆ. 15 ರಿಂದ 20 ರೂಪಾಯಿ ಇದ್ದ ಕಾಫಿ ಟೀಗೆ 20 ರಿಂದ 25 ರೂಪಾಯಿ. ಆಯಾ ಹೋಟೆಲ್ ಮಾಲೀಕರಿಂದಲೇ ಕಾಫಿ ಟೀ ದರ ಏರಿಕೆ ಆಗಿದೆ. ರಾಜ್ಯದ ಜನತೆಗೆ ಮತ್ತೊಂದು ದರ ಏರಿಕೆ ಬಿಸಿ ತಟ್ಟಲಿದೆ. ಈಗಾಗಲೇ ಹಾಲಿನ ದರ ಜಾಸ್ತಿ ಆಗಿದೆ. ಅದರ ಬೆನ್ನಲ್ಲೇ ಈಗ ಕಾಫಿ ಟೀ ದರವನ್ನು ಜಾಸ್ತಿ ಮಾಡೋದಕ್ಕೆ ಅಂತೇಳಿ ಹೋಟೆಲ್ ಅಸೋಸಿಯೇಷನ್ ನಿರ್ಧಾರವನ್ನು ಮಾಡಿದೆ. ಆದರೆ ಅದಕ್ಕಿಂತ ಮುಂಚಿತವಾಗಿಯೇ ಕೆಲವೊಂದು ಹೋಟೆಲ್ಗಳಿರ್ಬೋದು ಅಥವಾ ಅಂಗಡಿಗಳಿರ್ಬೋದು ಅವರಿಗೆ ತಕ್ಕನ ಹಾಗೆ ಏನೀಗಾಗಲೇ ಕಾಫಿ ಟೀ ದರವನ್ನು ಜಾಸ್ತಿ ಮಾಡಿರುವಂಥದ್ದು. ಅದಕ್ಕೆ ನಾವು ನೋಡ್ತಾ ಇದ್ದೀವಿ, ಕೆಲವೊಂದು ಅಂಗಡಿಗಳ ಮುಂಭಾಗದಲ್ಲಿ ಅದನ್ನು ಹೆಸರನ್ನು ಕೂಡ ಹಾಕಲಾಗಿದೆ. ಅಂದರೆ ಕಾಫಿ ಟೀ ದರ ಹೇಗೆ ಜಾಸ್ತಿ ಮಾಡಲಾಗಿದೆ ಮತ್ತು ಎಷ್ಟು ದರ ಜಾಸ್ತಿ ಮಾಡಲಾಗಿದೆ ಅನ್ನುವಂಥದ್ದು ಡೀಟೇಲನ್ನು ಕೂಡ ಹಾಕಲಾಗಿದೆ. ಆದರೆ ಬರುವಂತಹ ಗ್ರಾಹಕರಿಗೆ ಇದು ಗೊತ್ತಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಬೋರ್ಡನ್ನು ಕೂಡ ಅಳವಡಿಸಿರುವಂಥದ್ದು. ಈಗಾಗಲೇ ನಂದಿನಿ ಹಾಲಿನ ದರ 4 ರೂಪಾಯಿ ಜಾಸ್ತಿ ಆಗಿದೆ ಪ್ರತಿ ಲೀಟರ್ಗೆ. ಹಾಗಾಗಿ ಇದು ತುಂಬ ಹೊರೆ ಆಗ್ತಾ ಇತ್ತು. ಏನು ಹೋಟೆಲ್ ಅವರಿಗಿರ್ಬೋದು ಅಥವಾ ಅಂಗಡಿಗಳಲ್ಲಿ ವ್ಯಾಪಾರವನ್ನು ಮಾಡ್ತಾ ಇರುವಂತಹ ಟೀ ಕಾಫಿ ಮಾರುವಂಥವ್ರಿಗಿರ್ಬೋದು, ಅವರಿಗೆ ತುಂಬ ಹೊರೆ ಆಗ್ತಾ ಇತ್ತು. ಹಾಗಾಗಿ ಆ ಹೊರೆಯನ್ನು ತಪ್ಪಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವಾಗ ಕಾಫಿ ಟೀ ದರವನ್ನು ಜಾಸ್ತಿ ಮಾಡಿರುವಂಥದ್ದು. ಆದರೆ ಸದ್ಯಕ್ಕೆ ಈಗಾಗಲೇ ಹೋಟೆಲ್ ಅಸೋಸಿಯೇಷನ್ ಅವರು ಒಂದು ಸಭೆಯನ್ನು ಮಾಡಿ ಆ ಸಭೆಯಲ್ಲಿ ಯಾವ ರೀತಿ ದರ ಏರಿಕೆ ಮಾಡಬೇಕು, ಯಾಕಂತಂದರೆ ಈಗಾಗಲೇ ಎಲ್ಲ ರೀತಿಯ ಹಾಲಿರ್ಬೋದು, ಅದರ ಜೊತೆಗೆ ಮೆಟ್ರೋ ಇರ್ಬೋದು, ವಿದ್ಯುತ್ ಇರ್ಬೋದು, ಸಾರಿಗೆ ಎಲ್ಲವೂ ಕೂಡ ದರ ಜಾಸ್ತಿ ಆಗಿದೆ. ಹಾಗಾಗಿ ಜನರಿಗೆ ಹೊಡೆತ ಆಗಬಾರ್ದು, ಹೊರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಯನ್ನು ಮಾಡಿ ಅದರಲ್ಲಿ ಎಷ್ಟು ದರವನ್ನು ಜಾಸ್ತಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನು ಮಾಡಿದ ಬಳಿಕ ಏನು ದರ ಜಾಸ್ತಿ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ಏನು ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ನಿರ್ಧಾರವನ್ನು ಮಾಡಿರುವಂಥದ್ದು. ಸುಮಾರು 10 ರಿಂದ 15% ಜಾಸ್ತಿ ಮಾಡಬೇಕು ಅನ್ನುವಂತಹ ಒಂದು ಮನವಿಗಳು ಕೂಡ ಈಗಾಗಲೇ ಇರುವಂಥದ್ದು. ಆದರೆ ಅದಕ್ಕೆ ಅದು ಅಷ್ಟು ಜಾಸ್ತಿ ಮಾಡಿದ್ರೆ, ಅಂದರೆ ಈಗಾಗಲೇ ಇರುವಂಥದ್ದು ಕಾಫಿ ಮತ್ತು ಟೀ ದರ 15 ರೂಪಾಯಿ ಇದೆ. ಸೊ ಈ ಒಂದು ಮತ್ತಷ್ಟು ಜಾಸ್ತಿ ಆದರೆ ಯಾವ ರೀತಿ ಜನರಿಗೆ ಹೊಡೆತ ಬೀಳ್ಬೋದು ಅನ್ನುವಂಥ ಎಲ್ಲವನ್ನು ಕೂಡ ಚರ್ಚೆ ಮಾಡಿದ ಬಳಿಕ ಏನು ದರವನ್ನು ಜಾಸ್ತಿ ಮಾಡೋದಕ್ಕಿಂತ ಹೋಟೆಲ್ ಅಸೋಸಿಯೇಷನ್ ಅವರು ಈಗಾಗಲೇ ಸಭೆಯನ್ನು ನಡೆಸೋರಿದ್ದಾರೆ. ಕೆಲವೇ ದಿನದಲ್ಲಿ ಸಭೆಯನ್ನು ಕೂಡ ನಡೆಸಿ ಒಂದು ರೇಟನ್ನು ಫಿಕ್ಸ್ ಮಾಡಿದ್ರೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈಗಾಗಲೇ ಹೋಟೆಲ್ಗಳಿರ್ಬೋದು ಅಥವಾ ಅಂಗಡಿಗಳಲ್ಲಿ ಟೀ ಕಾಫಿ ದರವನ್ನು ಅವರಿಗೆ ಇಷ್ಟ ಬಂದಂತೆ ದರವನ್ನು ಜಾಸ್ತಿ ಮಾಡಿರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಸಭೆಯನ್ನು ನಡೆಸಿದ ಬಳಿಕ ಹೋಟೆಲ್ ಅಸೋಸಿಯೇಷನ್ ಅವರು ಎಷ್ಟು ದರ ಜಾಸ್ತಿ ಮಾಡಬೇಕು ಅಂತ ನಿಗದಿ ಮಾಡಿದ ಬಳಿಕ ಆ ದರವನ್ನೇ ನಾವು ಕೂಡ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು, ಅಂದರೆ ಏನು 3 ರೂಪಾಯಿ ಜಾಸ್ತಿ ಮಾಡಿದರೆ ಅದೇ ದರವನ್ನು ನಾವು ಕೂಡ ಜಾಸ್ತಿ ಮಾಡ್ತೀವಿ ಅನ್ನುವಂಥದ್ದನ್ನು ಹೋಟೆಲ್ ಅಥವಾ ಅಂಗಡಿ ಮಾಲೀಕರು ಹೇಳ್ತಾ ಇರುವಂಥದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ಧಾಳೆ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.